ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಸೊ ನಾವು ರೀಸೆಂಟಾಗಿ ಶಿವ ಟೆಂಪಲ್ಗೆ ಹೋಗಿದ್ವಿ. ಸೊ ಈ ಟೆಂಪಲ್ ಬಂದು ಕೆಂಫೋರ್ಟ್ ಮಾಲ್ ಬ್ಯಾಕ್ ಸೈಡ್ ಲೊಕೇಟ್ ಆಗಿದೆ. ಸೊ ನಿಯರ್ HAL ಓಲ್ಡ್ ಏರ್ಪೋರ್ಟ್ ರೋಡ್ ಹತ್ರ ಇದೆ. ಸೊ ಮುರುಗೇಶ್ ಪಾಳ್ಯ. ಸೊ ಬೆಂಗಳೂರಲ್ಲಿ ಈ ಥರ ದೇವಸ್ಥಾನ ಇದೆ ಅಂದರೆ ತುಂಬ ಚೆನ್ನಾಗಿ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ಬಟ್ ಇಲ್ಲಿ ನಾರ್ಮಲ್ ಟಿಕೆಟ್ ಅಂದರೆ ಜನರಲ್ ಟಿಕೆಟ್ ಬಂದುಬಿಟ್ಟು 150 ಆಗುತ್ತೆ, ಸ್ಪೆಷಲ್ ಆದರೆ 250 ಆಗುತ್ತೆ. ನನ್ನ ಪ್ರಕಾರ ಬೆಟರ್ ಅಂದರೆ 150 ತೊಗೊಳ್ಳಿ. ಸೊ ಅದರಲ್ಲಿ ನಿಮಗೆ 12 ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಬೌಲಲ್ಲಿ ರುದ್ರಾಕ್ಷಿನ ತುಂಬಿಕೊಡ್ತಾರೆ. ನೀವು ಅಲ್ಲಿ 108 ಬೌಲ್ಗಳಿರುತ್ತೆ, ಅದರಲ್ಲಿ ನೀವು ಓಂ ನಮಃ ಶಿವಾಯ ಅಂತ ಹೇಳಿ ಒಂದೊಂದೇ ರುದ್ರಾಕ್ಷಿನ ಹಾಕ್ಕೊಂಡು ಹೋಗಬೇಕು. ಸೊ 150 ಟಿಕೆಟಲ್ಲಿ ನಿಮಗೆ 12 ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಅದರಲ್ಲಿ ಮೊದಲನೇದು ಬಂದುಬಿಟ್ಟು ರುದ್ರಾಕ್ಷಿನ ಹಾಕ್ಕೊಂಡು ಹೋಗೋದು. ಸೊ ಇದಾದಮೇಲೆ ನೆಕ್ಸ್ಟ್ ನಿಮಗೆ ಒಂದು ದಾರ ಕೊಡ್ತಾರೆ, ಆರೆಂಜ್ ಕಲರ್ ದಾರ ಕೊಡ್ತಾರೆ. ಸೊ ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅಲ್ಲಿ ಬಂದು ಮರದ ಹತ್ರ ಕಟ್ಟಬೇಕು. ಸೊ ಇಲ್ಲಿ ಮರಗಳನ್ನ ಇಟ್ಟಿದೆ ನೋಡಿರಿ, ಅದು ಆರ್ಟಿಫಿಷಿಯಲ್ ಮರಗಳು. ಇಲ್ಲಿ ಬಂದು ನೀವು ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಇಲ್ಲಿ ಕಟ್ಟಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪಕ್ಕದಲ್ಲಿ ದೊಡ್ಡ ಗಣೇಶ ಇದೆ. ಸೊ ಗಣೇಶನ 32 ಅಡಿ ಎತ್ತರದ ಗಣೇಶ ಇದೆ. ಸೊ ಇಲ್ಲಿ ಗಣೇಶನ ದರ್ಶನ ಮಾಡಿಕೊಂಡು ನೆಕ್ಸ್ಟು ಒಂದು ಗುಹೆ ಥರ ಮಾಡಿದರೆ. ಸೊ ಅಲ್ಲಿ ನಿಮಗೆ ಪಂಚಧಾಮ ಯಾತ್ರಾ ಅಂತ ಇರುತ್ತೆ. ಸೊ ಮೊದಲನೇದು ಬಂದುಬಿಟ್ಟು ಹರಿದ್ವಾರ. ಸೊ ನಾವು ಮೊದಲನೇದು ನೋಡೋಕ್ಕೆ ಹೋಗ್ತಿರೋದು ಹರಿದ್ವಾರ. ನೋಡಿರಿ, ಇಲ್ಲಿ ಸೇಮ್ ಗುಹೆ ಥರ ಮಾಡಿದರೆ, ಒಳಗಡೆ ತುಂಬ ಲೈಟಿಂಗ್ಸ್ ಇದೆ. ಇಲ್ಲಿ ನಿಮಗೆ ಪಂಚಧಾಮ ಯಾತ್ರಾ ಜೊತೆಗೆ ಮತ್ತು ಜ್ಯೋತಿರ್ಲಿಂಗ ಅದರದ್ದು ಕೂಡ ದರ್ಶನ ಇರುತ್ತೆ. ನೋಡಿರಿ, ಮೊದಲನೇದು ಹರಿದ್ವಾರ ನೋಡಿದ್ವಿ. ಈಗ ನೆಕ್ಸ್ಟು ರಿಷಿಕೇಶ್ ನೋಡ್ತಾ ಇರೋದು. ಸೊ ಇಲ್ಲಿ ನೋಡಿರಿ, ಸೇಮ್ ಸೇತುವೆ ಥರ ಎಲ್ಲ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಿಮ್ಗೆ ಒಂದೇ ಜಾಗದಲ್ಲಿ 12 ಜ್ಯೋತಿರ್ಲಿಂಗ ದರ್ಶನ ಕೂಡ ಆಗುತ್ತೆ. ನೋಡಿರಿ, ಈಗ ಕೇದಾರ್ನಾಥ್ ದರ್ಶನ ಮಾಡ್ತಾ ಇದ್ದೀವಿ. ಸೊ ಸೇಮ್ 12 ಜ್ಯೋತಿರ್ಲಿಂಗ ಕೂಡ ಒರಿಜಿನಲ್ ಅದು ಹೇಗಿದೆಯೋ ಹಾಗೆ ಸೇಮ್ ಮಾಡೆಲ್ ಮಾಡಿದ್ದಾರೆ. ಸೊ ನೋಡೋಕ್ಕೆ ಇಲ್ಲೇ ನಾವು ಒಂದೇ ಕಡೆ ಎಲ್ಲ ನೋಡ್ಬೋದು, ದರ್ಶನ ಮಾಡ್ಕೊಳ್ಬೋದು. ಈ ದೇವಸ್ಥಾನ ಬಂದು 24 ಅವರ್ಸು ಓಪನ್ ಇರುತ್ತೆ. ಬೆಟರ್ ಅಂದರೆ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೈಟ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಅಮರನಾಥ್. ಸೊ ಅಮರನಾಥಲ್ಲಿ ಅಲ್ಲಿ ಶಿವಲಿಂಗ ಹೆಂಗಿದೆಯೋ ಸೇಮ್ ಇಲ್ಲೂ ಕೂಡ ಮಂಜುಗಡ್ಡೆಯಿಂದ ಮಾಡಿದ್ದಾರೆ. ಸೊ ಸೇಮ್ ಅದೇ ಥರ ಮಾಡೆಲ್ ಮಾಡಿದ್ದಾರೆ. ನಮಗೊಂಥರ ತುಂಬ ಖುಷಿ ಆಯಿತು ಎಲ್ಲ ನೋಡೋದಕ್ಕೆ. ಮತ್ತು ಇಲ್ಲಿ ನೀವು ಕಾಯಿನ್ನ ಅಂಟಿಸಿದ್ರೆ ಅಂಟ್ಕೊಳ್ತಾ ಇದೆ. ಪಂಚಧಾಮ ಯಾತ್ರಾ ಮಾಡ್ಕೊಂಡು ಆಚೆ ಬಂದಮೇಲೆ ಇಲ್ಲಿ ಶಿವಲಿಂಗ ಇಟ್ಟಿರ್ತಾರೆ. ಸೊ ಇಲ್ಲಿ ತುಂಬ ನಿಮಗೆ ಹಾಲು ಕೊಡ್ತಾರೆ. ನೀವು ಶಿವನ ಮೇಲೆ ಅಭಿಷೇಕ ಮಾಡಬೇಕು. ನೋಡಿ, ಇಲ್ಲಿ ಶಿವಲಿಂಗ ಮೇಲೆ ಅಭಿಷೇಕ ಮಾಡಿ ಇಲ್ಲಿ ನೀವು ಆರತಿ ತೊಗೊಂಡು ನೆಕ್ಸ್ಟು ಇನ್ನೊಂದು ಗುಹೆ ಒಳಗಡೆ ಹೋಗಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಗುಹೆಯಲ್ಲಿ ಹೋಗಬೇಕು. ಸೊ ಅಲ್ಲಿ ಬಂದುಬಿಟ್ಟು ಮತ್ತು ನಿಮಗೆ 12 ಜ್ಯೋತಿರ್ಲಿಂಗ ಇರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಮೊದಲನೇದಾಗಿ ಮಧ್ಯಪ್ರದೇಶ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಈ ಟೆಂಪಲ್ನ ಎಂಟ್ರೆನ್ಸಲ್ಲಿ ನಿಮಗೆ 25 ಅಡಿ ಎತ್ತರದ ಶಿವಲಿಂಗ ಇರುತ್ತೆ. ಸೊ ಅದು ಹಿಂಗಿರುತ್ತೆ ಅಂದರೆ ಆ ಶಿವಲಿಂಗ ಒಳಗಡೆಯಿಂದ ನೀವು ಎಂಟ್ರಿ ತೊಗೊಳ್ತಾರೆ, ಆ ಥರ ಇರುತ್ತೆ. ಸೊ ನಿಮಗೆ ಮೇನ್ ಅಟ್ರಾಕ್ಷನ್ ಅಲ್ಲೇ ಇರುತ್ತೆ. ಸೊ ಆದ್ದರಿಂದ ಯಾರಾದರೂ ನೋಡಿಲ್ಲ ಅಂದರೆ ಬಂದು ನೋಡಿ. ಇದು ಬಂದುಬಿಟ್ಟು ಕಾಶಿ ವಿಶ್ವನಾಥ ಉತ್ತರ ಪ್ರದೇಶದಲ್ಲಿರುವಂತಹ ಜ್ಯೋತಿರ್ಲಿಂಗ. ನೆಕ್ಸ್ಟ್ ಬಂದು ಆಂಧ್ರ ಪ್ರದೇಶದಲ್ಲಿರುವಂತಹ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಸೊ ನೀವು ಇಲ್ಲಿ ನೋಡ್ಬೋದು, ಪ್ರತಿಯೊಂದು ಬೋರ್ಡಲ್ಲಿ ಕೂಡ ನಿಮಗೆ ಅಲ್ಲಿ ಮೆನ್ಷನ್ ಮಾಡ್ತಾರೆ ಯಾವ ಜ್ಯೋತಿರ್ಲಿಂಗ ಅಂತ ನೀಟಾಗಿ ಹಾಕಿರ್ತಾರೆ. ಸೊ ನೀವು ನೋಡ್ಕೊಂಡು ಹೋಗ್ತಾ ಇರ್ಬೋದು. ಬಟ್ ನಿಮಗೆ ಸೇಮ್ ಮಾಡೆಲ್ ಹಾಗೆ ಮಾಡಿದ್ದಾರೆ, ಸೇಮ್ ಒರಿಜಿನಲ್ ಹೇಗಿದೆಯೋ ಹಾಗೆ ಮಾಡೆಲ್ ಮಾಡಿದ್ದಾರೆ. ಸೊ ನಾಗೇಶ್ವರ ಗುಜರಾತಲ್ಲಿರುವಂಥದ್ದು, ಅದಾದಮೇಲೆ ರಾಮೇಶ್ವರ ತಮಿಳ್ನಾಡಲ್ಲಿರುವಂಥದ್ದು. ನೀವು ಈ ಟೆಂಪಲ್ನ ವಿಸಿಟ್ ಮಾಡಿದ್ಮೇಲೆ ನಿಮ್ಗೆ ಇನ್ನೂ ಟೈಮ್ ಇದ್ದರೆ ಪಕ್ಕದಲ್ಲೇ 3 ಕಿಲೋಮೀಟರ್ ದೂರದಲ್ಲಿ ನಿಮಗೊಂದು HAL ಮ್ಯೂಸಿಯಂ ಇದೆ. ಸೊ ನೀವು ಅದನ್ನು ಕೂಡ ಕವರ್ ಮಾಡ್ಬೋದು. ಇಲ್ಲಿ ನೋಡಿ, ಸೋಮನಾಥ ಗುಜರಾತಲ್ಲಿರುವಂತಹ ಜ್ಯೋತಿರ್ಲಿಂಗ. ನೀವು ಇಲ್ಲಿ ಎಲ್ಲನೂ ನೋಡಬೇಕು ಅನ್ನೋಂಗಿದ್ರೆ ನೀಟಾಗಿ ಮಾರ್ನಿಂಗ್ ಬರೋಕ್ಕೆ ಟ್ರೈ ಮಾಡಿ. ಮಾರ್ನಿಂಗ್ ಅಂದರೆ ನಿಮಗೆ ಪೀಸ್ಫುಲ್ಲಾಗಿ ಎಲ್ಲ ನೋಡಬಹುದು. ಸೊ ಎಲ್ಲ ನೋಡ್ಕೊಂಡು ನೀಟಾಗಿ ಹೋಗ್ಬೋದು. ಸೊ ಅದಾದಮೇಲೆ ಮಹಾರಾಷ್ಟ್ರದಲ್ಲಿರುವಂತಹ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ನೋಡಿ, ಇಲ್ಲಿ ಶಿವನಿಂದು ಸ್ಟ್ಯಾಚು ಇದೆ ಅಲ್ಲಿ. ಅದಾದಮೇಲೆ ನೆಕ್ಸ್ಟ್ ಜ್ಯೋತಿರ್ಲಿಂಗ ನೋಡಿ, ಇಲ್ಲೆಲ್ಲ ಅಮೌಂಟ್ ಹಾಕಿದ್ದಾರೆ, ನೀವು ನೋಡ್ಬೋದು. ಇದು ಓಂಕಾರೇಶ್ವರ ಮಧ್ಯಪ್ರದೇಶದಲ್ಲಿರುವಂಥದ್ದು. ಈ ದೇವಸ್ಥಾನ ಮುರುಗೇಶ್ ಪಾಳ್ಯದಲ್ಲಿದೆ. ಸೊ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ಗೂಗಲ್ ಮ್ಯಾಪಲ್ಲಿ ನೀವು ಶಿವ ಟೆಂಪಲ್ ಅಂತ ಹೊಡೆದ್ರೆ ಸೊ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ ನಿಮಗೆ.
ಸೊ ಅದಾದಮೇಲೆ ಭೀಮಾಶಂಕರ್ ಮಹಾರಾಷ್ಟ್ರದಲ್ಲಿರುವಂಥದ್ದು. ನಿಮಗೆ ಟಿಕೆಟಲ್ಲಿ ಬಂದುಬಿಟ್ಟು 12 ಆ್ಯಕ್ಟಿವಿಟೀಸ್ನ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಒಂದೊಂದು ಆ್ಯಕ್ಟಿವಿಟೀಸ್ ಒಂದೊಂದು ಸೇವೆನೂ ಮಾಡಿದ್ಮೇಲೆ ನಿಮಗೆ ಅದು ಹರಿದು ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಕಳಿಸ್ತಾ ಇರ್ತಾರೆ. ಸೊ ನಾವೀಗ ಬಂದಿರೋದು ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಳ್ಳೋದಕ್ಕೆ. ಸೊ ಜ್ಯೋತಿರ್ಲಿಂಗ ದರ್ಶನ ಆದಮೇಲೆ ನೆಕ್ಸ್ಟ್ ನಮಗೆ ಮೇಯ್ನ್ ಅಟ್ರಾಕ್ಷನ್ ಇರುವಂತಹ ಶಿವನ ಸ್ಟ್ಯಾಚ್ಯೂ ಕಡೆಗೆ ಹೋಗ್ತಾ ಇದ್ವಿ. ಸೊ ಲಾಸ್ಟಲ್ಲಿ ಬಂದುಬಿಟ್ಟು ನಮ್ಗೆ ಇಲ್ಲಿರೋದು ಕೇದಾರ್ನಾಥ್. ಸೊ ಜ್ಯೋತಿರ್ಲಿಂಗದಲ್ಲಿ ಲಾಸ್ಟ್ ಬಂದುಬಿಟ್ಟು ಕೇದಾರ್ನಾಥ್ ಇರೋದ್ರಿಂದ ಇಲ್ಲಿ ಲಾಸ್ಟಲ್ಲಿ ಕೇದಾರ್ನಾಥ್ ಜ್ಯೋತಿರ್ಲಿಂಗ ಇದೆ. ನಾವು 12 ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಈಗ ನಾವು ಆಚೆ ಬಂದಿದ್ದೀವಿ. ನೋಡಿ, ನಮ್ಮ ಅಮ್ಮ, ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು. ಸೊ ನಾವು ನೆಕ್ಸ್ಟು ನೋಡೋಕ್ಕೆ ಹೋಗ್ತಾ ಇರೋದು ಈ ಟೆಂಪಲ್ನ ಮೇನ್ ಅಂದರೆ ಅಟ್ರಾಕ್ಷನ್ ಆಗಿರುವಂತಹ 65 ಅಡಿ ಎತ್ತರದ ಶಿವನ ಸ್ಟ್ಯಾಚು. ಸೊ ಇಲ್ಲಿ ಮೇನ್ ಅಟ್ರಾಕ್ಷನ್ನೇ ಈ ಸ್ಟ್ಯಾಚು. ತುಂಬ ಜನಕ್ಕೆ ಬೆಂಗಳೂರಲ್ಲಿ ಈ ಥರ ದೇವಸ್ಥಾನ ಇದೆ ಅಂತ ಕೂಡ ಗೊತ್ತಿರಲ್ಲ. ಸೊ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ದ ಮಿರಾಕಲ್ ಸ್ಪಾಟ್ ಅಂತ ಇದೆ ಅಲ್ವಾ, ಅಲ್ಲಿ ನಿಮ್ಗೊಂದು ಕಾಯಿನ್ ಕೊಡ್ತಾರೆ. ನೀವು ಅಲ್ಲಿ ಬಂದು ನಿಂತ್ಕೊಂಡು ಅಲ್ಲಿಂದ ನೀವು ಪಾಂಡ್ ಇದೆಯಲ್ವ, ಆ ಪಾಂಡ್ ಹತ್ರ ಒಂದು ಇದು ಹಾಕಿರ್ತಾರೆ. ಸೊ ಅಲ್ಲಿ ಹಾಕಬೇಕು. ನೋಡಿರಿ, ಇಲ್ಲಿ ನಂದಿ ಪಕ್ಕದಲ್ಲಿ ನಿಮಗೆ ಅಮ್ಮನವ್ರು ಅದ್ರ ಪಕ್ಕ ನಿಮಗೆ ಗಣೇಶನ ದೇವರು ಇದೆ. ನೋಡಿ, ಅಲ್ಲಿ ಇದಿದೆಯಲ್ವಾ ಕಾಯಿನು, ಅಲ್ಲಿ ಹಾಕಬೇಕು ಕಾಯಿನ್ನ. ಅದಾದಮೇಲೆ ನಿಮಗೆ ದೀಪ ಕೊಡ್ತಾರೆ. ದೀಪನ ಹಚ್ಬಿಟ್ಟು ನೀವು ನೀರಲ್ಲಿ ಬಿಡಬೇಕು. ನಾವು ಮಾರ್ನಿಂಗ್ ಹೋಗಿದ್ದರಿಂದ ಇನ್ನೂ ಟೆಂಪಲ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ಪೂಜಾರಿಗಳು ಇರಲಿಲ್ಲ. ನೋಡ್ರಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಪಾರ್ಥಿದೇವಿ. ನೆಕ್ಸ್ಟು ನಂದಿ ಆದಮೇಲೆ ಗಣೇಶನ ವಿಗ್ರಹ ಇದೆ. ಸೊ ಇಲ್ಲಿ ನೋ ಎಂಟ್ರಿ ಅಂತ ಹಾಕಿದ್ದಾರೆ. ನೀವು ಇಲ್ಲಿ ದರ್ಶನ ಮಾಡಿಕೊಂಡು ಮೇಯ್ನಾಗಿ ಇಲ್ಲಿ ಬಂದು ಇಲ್ಲಿ ನೋಡ್ರಿ, ಇಲ್ಲೊಂದು ಶಿವಲಿಂಗ ಇದೆ, ನೀರಿನ ಮಧ್ಯದಲ್ಲಿ ಶಿವಲಿಂಗ ಇದೆ. ಸೊ ನಾವು ಹೋಗಿದ್ದು ಬಂದುಬಿಟ್ಟು ಮಾರ್ನಿಂಗ್ 7 o'clock ಆ ಥರ ಹೋಗಿದ್ವಿ. ಸೊ ನಾವು ಬಂದುಬಿಟ್ಟು ನಾರ್ಮಲ್ ಡೇಲೇ ಹೋಗಿದ್ವಿ, ವೀಕ್ಡೇಲೇ ಹೋಗಿದ್ವಿ, ವೀಕೆಂಡಲ್ಲಿ ಹೋಗಿರಲಿಲ್ಲ. ಯಾರಾದರೂ ಹೋಗಬೇಕು ಅನ್ನೋರು ಆಲ್ಮೋಸ್ಟು ಒಂದು ವೀಕ್ಡೇಲೇ ಹೋಗೋಕ್ಕೆ ಟ್ರೈ ಮಾಡಿ, ಮತ್ತು ಒಂದು 9 ಒಳಗಡೆ ಹೋಗಿ ಟ್ರೈ ಮಾಡಿ. ನಾವು ಹೋಗಿದ್ದು 7 ಗಂಟೆಗೆ ಯಾರೂ ಇರಲಿಲ್ಲ. ನಾವು ಇನ್ನೊಂದು ಇಬ್ಬರು ಅಷ್ಟೇ ಇದ್ದಿದ್ದು, ಯಾರೂ ಇರಲಿಲ್ಲ. ಸೊ ನಾವು ಪೀಸ್ಫುಲ್ಲಾಗಿ ದರ್ಶನ ಮಾಡ್ಕೊಂಡ್ವಿ. ಸೊ ನೀವು ನೀಟಾಗೆಲ್ಲ ನೋಡ್ಬೋದು, ದರ್ಶನ ಮಾಡ್ಕೊಳ್ಬೋದು, ನೀವು ಪೂಜೆ ಕೂಡ ಮಾಡ್ಬೋದು. ಬಟ್ ಒಂದು 10 ಗಂಟೆ ಆದಮೇಲೆ ಅಂತೂ ತುಂಬ ಕ್ರೌಡ್ ಇರುತ್ತೆ. ಪ್ರತಿಯೊಂದಕ್ಕೂ ಕ್ಯೂ ಇರುತ್ತೆ. ನೀವು ಒಂದೊಂದು ಕ್ಯೂವಲ್ಲೂ ಒಂದೊಂದು ಆ್ಯಕ್ಟಿವಿಟೀಸು, ಒಂದೊಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಸೊ ಆದ್ದರಿಂದ 7 o'clock ಅಥವಾ ಮಾರ್ನಿಂಗೇ ಬರೋಕ್ಕೆ ಟ್ರೈ ಮಾಡಿ. ಅರ್ಲಿ ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈ ದೇವಸ್ಥಾನ ಬಂದು 24 ಗಂಟೆನೂ ಓಪನ್ ಇರುತ್ತೆ ಅಂತ ನಿಮಗೆ ಗೂಗಲಲ್ಲಿ ಹಾಕಿದ್ದಾರೆ. ಮತ್ತು ಅಲ್ಲಿ ಬೋರ್ಡಲ್ಲಿ ಕೂಡ ಹಾಕಿದ್ದಾರೆ 24 hours ಓಪನ್ ಇರುತ್ತೆ ಅಂತ. ಸೊ ಆದ್ದರಿಂದ ಇನ್ನೊಂದು ನೈಟಲ್ಲಿ ಬಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ಮಾರ್ನಿಂಗ್ ಬಂದಿದ್ವಿ 7 ಗಂಟೆಗೆ. ಸೊ ಆದ್ದರಿಂದ ನೋಡಿ, ಯಾರೂ ಇರಲಿಲ್ಲ, ನಾವೇ ಅಷ್ಟೇ ಇದ್ದಿದ್ದು. ನಾವು ಇನ್ನೊಬ್ರು ಇದ್ದಿದ್ರು ಅಷ್ಟೇ, ಅವ್ರು ನೋಡ್ಕೊಂಡು ಹೋಗ್ಬಿಟ್ರು. ನಾವು ಅಲ್ಲೇ ಇದ್ದು ನೀಟಾಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ತಲೆ ಕೂತ್ಕೊಂಡು ಆಮೇಲೆ ನಾವು ಮನೆಗೆ ಹೋದ್ವಿ. ಸೊ ನೋಡ್ಬೋದು ಇಲ್ಲಿ ನಿಮ್ಗೆ ಇನ್ನೊಂದು ಏನಂದರೆ, ಇಲ್ಲಿ ಶಿವನ ತಲೆ ಮೇಲೆ ಗಂಗೆ ಕೂಡ ಇರುತ್ತೆ. ಗಂಗೆ ಬಾಯಿಂದ ನೀರು ಬರ್ತಾ ಇರುತ್ತೆ. ನೋಡ್ರಿ, ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಗಂಗೆ ಬಾಯಿಂದ ನೀರು ಹರಿಯೋ ಥರ. ಸೊ ಆ ಥರ ಮಾಡಿದ್ದಾರೆ. ಶಿವ ಧ್ಯಾನ ಮಾಡ್ತಿರೋ ಶಿವನ ತಲೆ ಮೇಲೆ ಗಂಗೆ ಬಾಯಿಂದ ನೀರು ಹರಿತಾ ಇರೋದು ಆ ಥರ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಬಟ್ ಏನು ಅಂದರೆ ಇಲ್ಲಿ ನಾರ್ಮಲ್ ಟಿಕೆಟ್ ಅಂದರೆ ಜನರಲ್ ಟಿಕೆಟ್ ಬಂದುಬಿಟ್ಟು 150 ಇರುತ್ತೆ. ಸೊ ನಿಮಗೆ ನಾರ್ಮಲಾಗಿ ಇಲ್ಲಿ ಫ್ರೀ ಎಂಟ್ರಿ ಏನು ಇರೋದಿಲ್ಲ. ಆದ್ದರಿಂದ ನೀವು ಬರಲೇಬೇಕಂದ್ರೆ ಕಂಪಲ್ಸರಿ ಇಲ್ಲಿ ಟಿಕೆಟ್ ತೊಗೊಂಡೇ ಬರಬೇಕು. ಸೊ ನಾವು ಈ ದೇವಸ್ಥಾನಕ್ಕೆ 2 ಸಲ ಬಂದಿದ್ದೀವಿ. ಸೊ ಮೊದಲನೇ ಟೈಮ್ ಬಂದು ನಾವು 10 o'clock ಮೇಲೆ ಬಂದಿದ್ವಿ. ತುಂಬ ರಶ್ ಇತ್ತು, ಮತ್ತು ನಾವು ಏನು ನೋಡೋಕೆ ಆಗ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು. ಮತ್ತು ಇನ್ನೊಂದು ಬಿಸಿಲು ಕೂಡ ತುಂಬ ಇತ್ತು. ಸೊ ಸೆಕೆಂಡ್ ಟೈಮ್ ಬಂದು ನಾವು ಮಾರ್ನಿಂಗ್ ಬಂದಿರೋದ್ರಿಂದ ನಮಗೆ ನೀಟಾಗಿ ದರ್ಶನ ಆಯಿತು, ಮತ್ತು ಪೀಸ್ಫುಲ್ಲಾಗೆಲ್ಲ ದರ್ಶನ ಆಗಿ ಈಗ ನಾವು ಆಚೆ ಬಂದಿದ್ದೀವಿ. ಇಲ್ಲೆಲ್ಲ ಇನ್ನೂ ಓಪನ್ ಆಗಿಲ್ಲ ಶಾಪಿಂಗು. ನೋಡ್ರಿ, ಇಲ್ಲೆಲ್ಲ ಶಾಪಿಂಗ್ ಮಾಡಬಹುದು. ಇನ್ನೂ ಯಾವುದೋ ಶಾಪ್ಗಳು ಓಪನ್ ಆಗಿಲ್ಲ. ಮತ್ತು ಇಲ್ಲಿ ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ, ಬಟ್ ತುಂಬ ಕಾಸ್ಟ್ ಇದೆ. ಬೆಟರ್ ಅಂದರೆ ನೀವು ಆಚೆ ಹೋಗಿನೇ ತೊಗೊಳ್ಬೋದು ಅನಿಸುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರು ಟೇಕ್ ಕೇರ್, ಬಾಯ್ ಬಾಯ್.